ಅಣ್ಣ ನಿಮ್ ಹೆಸರು? ಧರ್ಮಪ್ಪ. ಧರ್ಮಪ್ಪ ಅವರೇ, ಎಷ್ಟು ಎಕರೆ ಜಮೀನಿದೆ? 3 ಎಕರೆ ಐತಿ. 3 ಎಕರೆ ಜಮೀನಿದೆ. ಏನ್ ತುಂಬಾ ಸಂತೋಷವಾಗಿದ್ದೀರಿ? ಮಳೆಗಾಲ ರೈತರು ಸಂತೋಷವಾಗಿರ್ತಾರೆ ಅಂತಾರೆ, ನೀವು ರೈತರಾಗಿದ್ದೀರಿ, ಸಂತೋಷವಾಗಿದ್ದೀರಿ. ಈ ಮಳೆ ಏನ್ ತೊಂದರೆ ಕೊಟ್ಟಿದೆ? ಮಳೆ ಅದೇ ಕಣ್ರಿ, ಬೇಗ ಜೋಳ ತೆಗಿಯಕ್ ಬಿಡ್ತಾ ಇಲ್ಲ, ಇದು ಶೇಂಗಾ ಹಾಕಿ ಶೇಂಗಾ ಕೀಳಕ್ ಬಿಡ್ತಾ ಇಲ್ಲ. ಭಾರಿ ಮಳೆ. ಶೇಂಗಾಗ ಒಂದ್ ಮೊಣಕಾಲ ಉದ್ದ ನೀರ್ತೈತೆ, ಶೇಂಗಾ ಗದ್ದೆಗೆಲ್ಲ. ನಿಮ್ ಶೇಂಗಾ ಗದ್ದೆಯಲ್ಲಿ ಮೊಣಕಾಲು ಉದ್ದ ನೀರು. ಈಗೇನಾದ್ರು ಪರ್ಯಾಯ ವ್ಯವಸ್ಥೆ ಇದೆಯಾ? ಏರೆ ವ್ಯವಸ್ಥೆ ಅಂದ್ರೆ ಈಗ ಹೊಳ ಬಿಟ್ಟರಿಗೆ ತಕ್ಕಬೇಕು ಅಷ್ಟೇ, ಕಿತ್ಕೋಬೇಕು. ಮತ್ತೆ ಮೊಳಕೆ ಬರೋ ಚಾನ್ಸಸ್? ಈಗ ಅರ್ಧ ಹುಟ್ಟೈತೆ ಆಗಲ್ಲ ಈಗ. ಓಹೋ, ಅರ್ಧ ಎಕರೆ. ಎಷ್ಟು ನಷ್ಟ ಆಗಿರ್ಬೋದು? ಸುಮಾರು ನಷ್ಟ ಆಗೈತಿ. ಈಗ ಸುಮಾರು ಹುಟ್ಟೆವು, ಸುಮಾರು ನಷ್ಟ ಆಗೈತಿ. ಈಗ ಒಂದ್ ಎಕರೆ ಶೇಂಗಾ ಹಾಕಿದ್ರೆ ಅದ್ರಾಗ ಅರ್ಧ ಹುಟ್ಟಿದೆ. ಈಗ ನೀರಾಗೆ ಇದೆ ಶೇಂಗಾ. ಇನ್ನ ಏನಾರು ಮಳೆ ಕಮ್ಮಿ ಆದ್ರೆ ಅರ್ಧ ವಾಪಸ್ ತಗೋಬಹುದು ಅಷ್ಟೇ. ನೀವು ನೆಟ್ಟಂತ ಶೇಂಗಾ ಅದು ಗತಿ ಆಗಿದೆ. ಅದೇ ಗತಿ ಆಗಿದೆ. ಈಗ ಅದೇ ಎಲ್ಲ ಜೋಳ ಹಾಕಿದಾರೆ, ಜೋಳನ ಮುರಿ ಹಾಕಿ ಬರ್ತಾ ಇಲ್ಲ ಜೋಳನ ಬಿಡ್ತಾ ಇಲ್ಲ ಮುರಿ ಹಾಕಿ. ಅಣ್ಣ ನಿಮ್ ಹೆಸರು? ನನ್ನ ಹೆಸರು ಅರ್ಜಿ ರಮೇಶ್ ಅಂತ ಹೇಳಿ. ಅರ್ಜಿ ರಮೇಶ್ ಅಂತ ಹೇಳಿ. ಹೋದ್ ಸರಿ ಮಳೆಗಾಲ ಜಾಸ್ತಿ ಆಗಿ ಯಾವ ಬೆಳೆನೂ ರೈತರಿಗೆ ಸಿಕ್ಕಿಲ್ಲ. ಅದರಿಂದ ಜನಗಳು ಭಾರಿ ತತ್ತರಿಸಿ ಹೋಗಿದ್ದಾರೆ. ಆಮೇಲೆ ಬೇಸಿಗೆ ಬೆಳೆ ಏನಾರು ಮಾಡಿ ಅಲ್ಪ ಸ್ವಲ್ಪ ತಗೊಳೋಣ ಅಂತ ಹೋಗಿ ಬೇಸಿಗೆ ಬೆಳೆ ಹಾಕಿದ್ದಾರೆ ಜನ. ಬೇಸಿಗೆ ಬೆಳೆ ನೋಡ್ಬಿಟ್ರೆ, ಈಗ ಜೋಳ ಹಾಕಿದ್ದಾರೆ, ಇವರು ಸ್ನೇಹಿತರು ಶೇಂಗಾ ಹಾಕಿದ್ದಾರೆ, ಇದೆಲ್ಲ ನೋಡ್ಬಿಟ್ರೆ ಏನೂ ಇಲ್ಲ. ಜೋಗ ಸಂಪೂರ್ಣ ವಾಶ್ ಔಟ್ ಆಗಿದೆ. ಆಮೇಲೆ ಏನಾಯ್ತು ಅಂದ್ರೆ ಮಾರ್ಚ್ ಏಪ್ರಿಲ್ ಅಲ್ಲಿ ಪ್ರತಿಯೊಬ್ಬ ರೈತರು ಇದು ಶುಂಠಿ ಹಾಕ್ಬೇಕಿತ್ತು. ಒಂದು 20% ಅಷ್ಟೇ ಹಾಕಿದ್ದಾರೆ. ಕೇವಲ 20% 20% ಮಾತ್ರ ಹಾಕಿದ್ದಾರೆ. ಹೋದ್ ಸರಿ 12,000 ರೂಪಾಯಿ ರೇಟಲ್ಲಿ ಬೀಜ ಕೊಂಡು ಈ ಸರಿ 2,500ದಿಂದ 3,000 ರೇಟಲ್ಲಿ ಶುಂಠಿ ಕೊಟ್ಟಿದ್ದಾರೆ. ಆಮೇಲೆ ರೈತರ ಶುಂಠಿಯಲ್ಲಿ ಏನೂ ಇಲ್ಲ. ಹೋದ್ ಸರಿ ಮಳೆ ಜಾಸ್ತಿ ಅಡಿಕೆ ಹೋಯ್ತು. ಈ ಸರಿ ಶುಂಠಿ ಹಾಕಿಲ್ಲ. ಈ ಸರಿ 5,000 ರೂಪಾಯಿ ಬೀಜ ಕೊಂಡು ಮನೆಯಲ್ಲಿದೆ. ಬೀಜ ತಗೊಬಂದು ಇಟ್ಕೊಂಡಿದ್ ಮನೆಯಲ್ಲೇ ಇದೆ, ಸ್ಟಾಕ್ ಇದೆ. 20% ಮಾತ್ರ ರೈತರು ಹಾಕಿದ್ದಾರೆ. ನೀನು 80% ರೈತರು ಹೊಲಕ್ಕೆ ಬೀಜ ಹಾಕಿಲ್ಲ. ಆಮೇಲೆ ಬೇಸಿಗೆಯಲ್ಲಿ ಬೆಳೆ ಮಾಡಿರ್ತಕ್ಕಂಥ ಬೆಳೆ ಯಾವ ಬೆಳೆನೂ ಈ ರೈತರು ತಗೊಂಡಿಲ್ಲ, ಈಗ ಬಂದಿಲ್ಲ. ಈಗ ಬರೇ ನಾವು ಈ ಟಿವಿ ಮುಂದೆ ಹೇಳಿದ್ರೆ ಅರ್ಥ ಆಗಲ್ಲ. ಈಗ ಎದುರುಗಡೆ ಬಂದ್ಬಿಟ್ರೆ ಇಲ್ಲೇ ಪ್ಲಾಟ್ ಇದೆ, ಈ ಪ್ಲಾಟ್ ಅಲ್ಲಿ ತೋರಿಸ್ತೀವಿ. ಹಂಗಾಗಿ ನೆಕ್ಸ್ಟ್ ಇವತ್ತಿಂದಲೇ ಹೊಳವಾದ್ರೂ ಈ ಮಣ್ಣು ಚಪ್ಪೆ ಬಿದ್ದಿರೋದ್ರಿಂದ ಮುಂದೆ ಬೆಳೆ ಮಾಡೋಕ್ಕೂ ಲಾಯ್ಕಾದ ಮಣ್ಣು ಸಿಗಲ್ಲ. ಹೌದಾ? ಮುಂದಿನ ಬೆಳೆನೂ ಸಿಗಲ್ಲ. ಎಷ್ಟು ದಿನ ಹೊಳಬೇಕಾಗ್ಬೋದು? 1 ತಿಂಗಳು ಹೊಳಬೇಕು. 1 ತಿಂಗಳು ಯಾವ ಕಾರಣಕ್ಕೂ ಹೊಳಕೊಡಲ್ಲ. ಆಮೇಲೆ ರೈತರಿಗೆ ಸಕಾಲತಕ್ಕಂತೆ ಯಾವ ಗೊಬ್ಬರ ಮತ್ತೊಂದು ಯಾವುದು ಸರ್ಕಾರದಿಂದ ಯಾವುದು ಬೆನಿಫಿಟ್ ಸಿಗ್ತಾ ಇಲ್ಲ. ಒಂದಾಯ್ತಾ? ಎಲ್ಲ ಸಮಸ್ಯೆ ಇಕ್ಕಟ್ಟಿನಲ್ಲಿ ಸಿಗಾಕೊಂಡಿದೀವಿ. ಈಗ ನಮಗೆ ಸರ್ಕಾರ ರೈತರದು ಪರವಾಗಿ ಸರ್ಕಾರ ಅಂತ ಯಾವ ಸರ್ಕಾರ ಬಂದ್ರೆ ಹೇಳ್ತಾರೆ, ಅದು ರೈತರ ಪರವಾಗಿ ಯಾವ ಸರ್ಕಾರನೂ ಇಲ್ಲ. ಯಾಕಂತ ಯಾರೇ ಅಧಿಕಾರಕ್ಕೆ ಬರ್ಬೇಕಾದ್ರೂ ರೈತರ ಹೆಸರಲ್ಲಿ ಬರ್ತಾರೆ. ಅಧಿಕಾರಕ್ಕೆ ಬೇಕಾದ್ರೆ ಒಂದೇ ಉದಾಹರಣೆ ಕೊಡ್ತೀವಿ. ಈಗ 1 ಪ್ಯಾಕೆಟ್ ಜೋಳ ಅದು 5 kg ಇರುತ್ತೆ. 5 kgಗೆ 1,100 ರೂಪಾಯಿ ಸಬ್ಸಿಡಿ ಅಂತ ಮಾರ್ತಾರೆ. ಸಬ್ಸಿಡಿ ಕೊಟ್ಟು ಬೀಜದ ರೇಟು 1,100 ರೂಪಾಯಿ 5 kg ಇದಕ್ ಮಾರ್ತಾರೆ. ನಮಗೆ ಕ್ವಿಂಟಾಲಿ ಹಂಗಾರೆ ಹೆಂಗ್ ಕೊಡ್ಬೇಕು? ಅವರು ಹೆಂಗ್ ಕೊಡ್ಬೇಕ್ರಿ? 2,000 ಕೊಡ್ತಾರೆ. ಈಗ ಬರೀ 2,000. ಅವ್ರು ಸಬ್ಸಿಡಿ ಕಾಳದು 5 kg ಬೀಜಕ್ಕೆ 2,000 ಕೊಡ್ತಾರೆ ಅಂದ್ರೆ ನಾವು ರೈತರು 2,000 ತಗೊಂಡು ಏನ್ ಉದ್ದಾರ ಆಗುತ್ತೆ? ಕ್ವಿಂಟಾಲಿಗೆ ಅತಿವೃಷ್ಟಿ ಹಾಳಾಗುತ್ತೆ, ಅನಾವೃಷ್ಟಿ ಹಾಳಾಗುತ್ತೆ. ಹೋದ್ ಸರಿ ಜೋಳನ ಯಾರು ಮುರಿದಿಲ್ಲ. ಒಂದು ಬ್ಯಾಗು 5 kg ಜೋಳಕ್ಕೆ 7 ಕ್ವಿಂಟಾಲ್ 8 ಕ್ವಿಂಟಾಲ್ ಬೆಳೆದಾರೆ. ಹೆಂಗ್ ರೈತರು ಉದ್ಧಾರ ಆಗುತ್ತಾರೆ? ಯಾವ ಕಾರಣಕ್ಕೂ ರೈತರು ಉದ್ಧಾರ ಆಗಲ್ಲ. ಇದೇ ತರ ಮಳೆ ಆದ್ರೆ ಮುಂದೂ ರೈತರು ಏನಿರಲ್ಲ. ಈ ಮಳೆ ಜಾಸ್ತಿ ಆದ್ರೆ ಇಲ್ಲಿವರೆಗಿದು ಅಡಿಕೆ ಬೆಳೆ ಅನುಕೂಲ ಆಯ್ತು, ಇನ್ಮೇಲೆ ಅಡಿಕೆ ಬೆಳೆನೂ ಬರಲ್ಲ, ನಂಜ ಜಾಸ್ತಿ ಹೋಗುತ್ತೆ, ಉದುರ್ತಾ ಇದೆ. ಆಮೇಲೆ ಯಾವ ಜೋಳ ಬೆಳೆ ಅಂತೂ ಇನ್ನು ಮುಂದೆ ಹಾಕಕ್ ಯಾರ್ಯಾರಿಗೂ ಸಾಧ್ಯ ಇಲ್ಲ. ಯಥೇಚ್ಛವಾಗಿ ಮಳೆ ಬಂದ್ರೆ ಅಡಿಕೆ ಬೆಳೆನೂ ನಾಶ ಆಗುತ್ತೆ. ಅದು ಮಳೆಗಾಲ ಜಾಸ್ತಿ ಆಗಿರೋದ್ರಿಂದ ಅದು ಜೌಗಾಗಿ ಬೆಳೆಗಳು ನಿಲ್ಲಲ್ಲ, ಉದುರಿ ಹೋಗುತ್ತೆ. ಆಯ್ತಾ? ಹಂಗಾಗಿ ಎಲ್ಲಾ ದೃಷ್ಟಿಯಲ್ಲಿ ರೈತರಿಗೆ ಏನೂ ಇಲ್ಲ ಬಿಡ್ರಿ. ಮುಂದೆ ಫಸ್ಟ್ ಆಫ್ ಆಲ್ ಏನ್ ತಗೊಂಡ್ರು ಉದ್ಧಾರ ಆಗಂತೂ ಸಾಧ್ಯತೆ ಇಲ್ಲ. ಏನಪ್ಪಾ ಅಂತ ಹೇಳಿದ್ರೆ, ಈಗ 5 ಲಕ್ಷ ಬ್ಯಾಂಕ್ ಹೋಗಿ ಸಾಲ ತರ್ತೀವಿ, ಮುಂದೆ ಸಾಲ ಕಟ್ಟಕ್ಕಾಗದೆ ಅವ್ರು ಏನ ನೋಟಿಸು ಮತ್ತೊಂದು ಮಾಡ್ತಾ ಇರ್ತಾರೆ ಬ್ಯಾಂಕಲ್ಲಿ. ಆ ಕಡೆ ಒಂದು ಒತ್ತಡ ಇರ್ತೈತಿ, ಬಡ್ಡಿನ ಏನೋ ಕಡಿಕೆ ಹಿಂಗೆ ಮುಂದೂಡ್ತಾ ಇರ್ತೀವಿ. ರೈತರ ಪರಿಸ್ಥಿತಿ ಆ ರೀತಿ ಇದೆ.
ಈಗ ನಾನ್ ಬರೀ ಬಾಯಿ ಮಾತಲ್ಲೇ ಅಂದ್ರಲ್ಲ, ಇಲ್ಲೇ 1 ನಿಮಿಷ ಅಲ್ಲಿ ಶೇಂಗಾ ಬೆಳೆ ಇದೆ, ಹೋಗೋಣ. ಇಲ್ಲೇ ಪಕ್ಕಕ್ಕೆ ಜೋಳದ ಬೆಳೆ ಇದೆ, ತೋರಿಸ್ತೀವಿ. ಆ ಬೆಳೆ ನೋಡ್ಕೊಂಡು ರೈತರು ಯಾವ ಮಾಡ್ತಕ್ಕಂಥ ನೀವೇ ತಿಳ್ಕೊಂಡು ಹೋಗ್ರಿ. ಹೌದು. ಆಯ್ತಾ? ಈಗ ಅಲ್ಲಿ ನೋಡ್ರಿ ಜೋಳಕ್ಕೆ 2,000 ಕೊಡ್ತಾರೆ, 1 kg ಬೀಜಕ್ಕೆ 1,300 ರೂಪಾಯಿ. ನಾವು ಗೊಬ್ಬರ ಹಾಕ್ಬೇಕು, 5 ಕೆಜಿ ಜೋಳ ಬೀಜಕ್ಕೆ ಅದೇ ನಾವು ಉದಾಹರಣೆ ಕೊಡ್ತೀವಿ. ಅವ್ರು ಯಾರ ಅಧಿಕಾರಿಗಳು ಬಂದು ಮಾತಾಡ್ತೀವಿ, MLA ಬಂದ್ರು ಮಾತಾಡ್ತೀವಿ. 5 ಕೆಜಿ ಬೀಜಕ್ಕೆ ನಾವು ಸಬ್ಸಿಡಿ ಕೊಡ್ತೀವಿ ಸರ್ಕಾರದಲ್ಲಿ ಅಂತ ಹೇಳಿ 1,100 ರೂಪಾಯಿ ತಗೊಳ್ತಾರೆ. ನಾವು 100 ಕೆಜಿ ಬೀಜಕ್ಕೆ ಬರೀ 2,000 ಕೊಡ್ತೀವಿ ಅಂದ್ರೆ ಇದ್ರ ಆಟ ಏನಿದೆ? ರೈತರು ಎಲೆಕ್ಷನ್ ಮಾಡ್ಬೇಕಾದ್ರೆ ಮಾತ್ರ ರೈತರು ದೇಶದ ಬೆನ್ನೆಲುಬು ಎಲ್ಲದೂ ಹೇಳ್ತಾರೆ. ಕೇವಲ ಒಂದು ಜೋಳದ ಬೆಳೆ ಬಗ್ಗೆ ಬರೀ ಅದ್ ಒಂದು ಉದಾಹರಣೆ ಈ ಕೊಟ್ಟಿರೋ ತರ 10 ಹಲವು ಜೋಳದ ಸಾವಿರಾರು ಇದಾವ್. ಅವ್ರ ಬೇಕಾದ್ರೆ ಚರ್ಚೆ ಬಂದ್ರೆ ನಾವು ಮಾತಾಡ್ತೀವಿ. ಇದು ಸಾವಿರಾರು ವಿಷಯಗಳು ಇದಾವ್. ಒಟ್ಟೆ ರೈತರದು ಒಟ್ಟು ಹಂಗಾಗಿ ಈ ರೈತ ಈಗ ಪ್ರತಿಯೊಬ್ರು ಯೋಚನೆ ಮಾಡೋದೇನು, ಈ ರೈತಾಪಿ ಜೀವನ ಬೇಡ ಅನ್ನೋ ಲೆವೆಲ್. ಒಟ್ಟಾರೆ ನಾವು ಮಾಡಿದೀವಿ, ನಮಗೆ ಇನ್ನು ಬೇರೆ ಉದ್ಯೋಗ ಮಾಡಕ್ಕೆ ನಮಗೆ ಯಾವ ಅಸಹ್ಯಕಾರ ಆಗಿದೀವಿ, ಹಂಗ ಮಾಡಕ್ ಆಗ್ತಾ ಇಲ್ಲ. ಅನಿವಾರ್ಯ ಮಾಡ್ಲೇಬೇಕು. ಇನ್ನು ಮುಂದಿನ ನಮ್ಮ ಪೀಳಿಗೆ ಮಕ್ಕಳೇನಿದೆ ಜೀವನದಲ್ಲಿ ನನ್ನ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ, ಈ ಉದ್ಯೋಗಕ್ಕೆ ಬರ್ಬೇಡ್ರಿ ಅಂತ ಹೇಳಿ. ಪ್ಯಾಟೆಲ್ ಬೇಕಾದ್ರೆ ಬೂಟ್ ಪಾಲಿಶ್ ಮಾಡ್ತಾ ಇರ್ರಿ, ಈ ಕೆಲ್ಸಕ್ಕೆ ಬರ್ಬೇಡ್ರಿ ಅಂತ ಹೇಳ್ತಾ ಇದೀನಿ. ಅಷ್ಟು ಮನ ನೊಂದು ಹೇಳ್ತಾ ಇದ್ದೀವಿ. ಬೇಸತ್ತಿದೀವಿ ಈ ರೈತರ ಬಗ್ಗೆ, ಅಷ್ಟು ಬೇಸತ್ತಿದೀವಿ. ಏನಿಲ್ಲ, ಬರ್ರಿ ನಮ್ಮ ಮಕ್ಳಿಗೆ ಬಂದ್ರೆ ಈಗ ಉಳುಮೆ ಮಾಡಕ್ ಆಗ್ತಾ ಇಲ್ಲ, ಇಷ್ಟು ಸದೇ ಇದೆ, ಆ ಸ್ಥಿತಿ ಇದೆ. ಜೋಳ ನೋಡ್ರಿ ಅವ್ರು ಹಾಕಿದ್ದಾರೆ, ಈಗ 1 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ದಾರೆ. ಅವ್ರು ಮೊನ್ನೆ ಇಲ್ಲಿ ಪಕ್ಕದ ಇವ್ರ ರಿಲೇಷನ್ ಒಬ್ರು ಹೇಳ್ತಾ ಇದ್ರು, ಟ್ಯಾಕ್ಟ್ರಿ ಹೊಡಿತೀನಿ ಅದ್ರ ಮೇಲೆ, ಇನ್ನೇನ್ ಹೊಳ್ಕೊಟ್ರಿ ಮುರಿಯಕ್ ಬರಲ್ಲ, ಹುಟ್ಬಿಟ್ಟೈತಿ ಅಂತಾರೆ. ಈ ಸ್ಥಿತಿ ಇದೆ. ಅಲ್ಲ ಸಾಲರು ಮನೆ ಕಾರ್ಗದ್ಯಾಣ ಅಲ್ಲಿಂದ ತರಕ್ಕೆ ಬರ್ರಿ ಈಗ ಈ ಬೆಳೆ ತೋರಿಸ್ತೀವಿ, ಆ ಬೆಳೆ ನೋಡ್ಕೊಂಡು ಇಲ್ಲಿ ಏನಾಗಿದೆ ಬರೇ ಬಾಯಿ ಮಾತನ್ನ ಹೇಳಿದ್ರೆ ಅರ್ಥ ಆಗಲ್ಲ. ಸತ್ಯತೆ ನೋಡಿ ಕೇವಲ ಮಾತಾಡಿದ್ರೆ ಮಾತು ಅಂತ ಅನ್ಸುತ್ತೆ. ಶೇಂಗಾ ಹಾಕಿದ್ದಾರೆ, ಆ ಶೇಂಗಾ ಕಿತ್ತು ತೋರಿಸ್ತೀವಿ, ಎಷ್ಟು ಶೇಂಗಾ ಬಂದಿದೆ ಅಂದ್ರೆ ನಿಮಗೆ ಗೊತ್ತಾಗುತ್ತೆ, ಇದ್ರಾಗ ಏನ್ ಲಾಭ ಸಿಗ್ತದೆ ನಿಮ್ಗೆ ಗೊತ್ತಾಗುತ್ತೆ. ನೀರಿದೆ. ಪ್ರಿಯ ವೀಕ್ಷಕರೇ, ಅರ್ಜಿ ರಮೇಶ್ ರವರು ರೈತರ ಜೀವನದ ಅಸಹಾಯಕತೆ ಎಷ್ಟಿದೆ ಅಂತ ಹೇಳಿ ವಿವರವಾಗಿ ತಿಳಿಸಿದ್ರು. ಕೇವಲ ನಮಗೆ 2-3 ಗಂಟೆ ಬೇಕಾಗುತ್ತೆ, ಸೂಕ್ತವಾಗಿ ಸ್ವಲ್ಪ ಹೇಳಿರೋ. ಮುಂದಿನ ದಿನಗಳಲ್ಲಿ ಒಂದು ಸಂಕ್ಷಿಪ್ತವಾಗಿ ತಗೊಳ್ಳೋಣಂತೆ. ಯಾವತ್ತು ಕೇಳಿದ್ರೆ ನಾವು ಎಲ್ಲಿ ಕರೆದು ಬಂದು ಹೇಳ್ತೀವಿ ರೈತರ ಸಮಸ್ಯೆ. ಕೇವಲ ಒಂದು ಜೋಳದ ಬೆಳೆಯ ಕಥೆ ಇದಾಗಿದೆ. ಅದಲ್ಲದೆ 100 ಬೆಳೆ ಇದಾವೆ. ಆ 100 ಬೆಳೆ ಬಗ್ಗೆ ಚರ್ಚೆ ಮಾಡಿದ್ರು, ಚರ್ಚೆಗೆ ಸಿದ್ಧ. ನಿನ್ನೆ ಒಂದು ವಿಡಿಯೋದಲ್ಲಿ ನಮ್ಮ ಸತೀಶ್ ಗೌಡ್ರು ಸಹ ಈ ತರದ ಒಂದು ಟೊಮ್ಯಾಟೊ ಬೆಳೆಯ ಬಗ್ಗೆ ಹೇಳಿದ್ರು, ರೈತರ ಜೀವನದಲ್ಲಾಗುವಂತಹ ಸಂಕಷ್ಟದ ಬಗ್ಗೆ ಹೇಳಿದ್ರು. ಅರ್ಜಿ ರಮೇಶ್ ಅವರು ಸಹ ತಮ್ಮ ಸಂವಾದದಲ್ಲಿ ರೈತರಿಗೆ ಆಗುವಂತಹ ತೊಂದರೆ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಈ ಕಡೆಯದಾಗಿ ರಾಜ್ಯದ ಜನತೆಗೆ ಮತ್ತು ರೈತರಿಗೆ ಮತ್ತು ವಿಶೇಷವಾಗಿ ಆಡಳಿತ ಮಂಡಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾವು ರೈತರಾಗಿ ಹುಟ್ಟು ಬಿಟ್ಟಿದೀವಿ. ನಮ್ಮ ಕೈಯ ಅನ್ನದಾತ ಅನ್ನೋದಕ್ಕೆ ಏನ್ ಸಾಧನೆ ಮಾಡ್ಕೊಡಕ್ಕಾಗತ್ತೆ ಅಷ್ಟು ಭತ್ತ ಬೆಳೆದು ಒಂದು ಕೊಡ್ಬಹುದು. ನಮ್ಮಂಗೆ ಅವರು ಒಂದು ತುತ್ತು ಅನ್ನ ಉಣ್ಲಿ ಅನ್ನೋ ಒಂದು ಯೋಚನೆ ಮಾಡೋದು ಬಿಟ್ರೆ ಬೇರೆ ರೀತಿಯಲ್ಲಿ ನಾವು ಹೆಲ್ಪ್ ಮಾಡಕ್ಕೆ ಅಸಹ್ಯಕತೆ ಆಗ್ಬಿಟ್ಟಿದೀವಿ ಎಲ್ಲರೂ. ಯಾಕಂದ್ರೆ ನಾವು ಏನ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಎಷ್ಟು ಬೆಳೆ ಮಾಡಿದ್ರೆ ಬೆಳೆಗೆ ರೇಟ್ ಸಿಗಲ್ಲ. ಇವತ್ತು ಬೆಳೆ ಸಿಗ್ತಾ ಇಲ್ಲ, ಸಮಯಕ್ಕೆ ಸರಿಯಾಗಿ ಯಾವ ಬೆಳೆನೂ ಬರ್ತಾ ಇಲ್ಲ. ಈಗ ನೋಡಿ ಒಂದು ಉದಾಹರಣೆ ಕೊಡೋದು ಅಂತ ಹೇಳಿದ್ರೆ, ಇವನೇ 15 ಕ್ವಿಂಟಲ್ ಅಡಿಕೆ ಬೆಳೆದ ಹೋದ ಸರಿ, ಈ ಸರಿ 6 ಕ್ವಿಂಟಲ್ ಅಡಿಕೆ ಬೆಳೆದ. ಎಷ್ಟು ಲಾಸ್ ಆಯ್ತು? ಹೆಂಗ್ ಉದ್ಧಾರ ಆಗ್ತಾರೆ? ಹೌದಲ್ರಿ? ಹೌದು. ಈಗ ನಾನೇ ಹೋದ ಸರಿ 10 ಪ್ಯಾಕೆಟ್ ಜೋಳ ಹಾಕಿದ್ದೆ, ಒಂದು ಕುಂಡಿಗೆ ಜೋಳ ಮುರಿದಿಲ್ಲ. ಯಾಕೆ? ಮಳೆ ಜಾಸ್ತಿ ಆಯ್ತು, ರೋಗ ಮಳೆ ಜಾಸ್ತಿ ಆದ ಕೂಡಲೇ ಬೇರ್ ಬಿಡಕ್ ಅದಕ್ಕೆ ಆಗಿಲ್ಲ, ನಂಜಾಗಿ ಸತ್ತೋಯ್ತು. ಯಥೇಚ್ಛವಾಗಿ ಮಳೆ ಬಂದಿದ್ರಿಂದ ಮಳೆ ಜಾಸ್ತಿ ಆಯ್ತು. ಈಗ 1 ವರ್ಷ ರೈತ 1 ವರ್ಷದ ಬೆಳೆ ಹೊಡೆತ ತಿಂದ ಅಂದ್ರೆ ಅವನ್ 10 ವರ್ಷ ಬೇಕು ಅವನ್ ಮೇಲ್ ಬರಕಾದ್ರೆ ಮುಂದಿನ ಬೆಳೆ ಚೆನ್ನಾಗ್ ಬರ್ಬೇಕು. ಮುಂದಿನ ಬೆಳೆ ಚೆನ್ನಾಗ್ ಬಂದಿಲ್ಲ ಅಂದ್ರೆ ಹಂಗಿದೆ. ಯಾವುದೇ ಪರಿಸ್ಥಿತಿ ಬಂದಾಗ್ಲೂ ನಾವು ಅದಕ್ಕೆ ಧೈರ್ಯವಾಗಿ ಎದುರಿಸಬೇಕು ಅಂತ ನಾನು ಈ ಸಮಯದಲ್ಲಿ ಮನವಿ ಮಾಡ್ತೀನಿ. ಅರ್ಜಿ ರಮೇಶ್ ಅವರ ಪರವಾಗಿ ಇಡೀ ರಾಜ್ಯದ ಜನತೆಗೆ ರೈತರಿಗೆ ನಾವು ಮನವಿ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಕಷ್ಟ ಕಾಲ ಬಂದರೂ ಧೃತಿಗೆಡದೆ ಹೆಜ್ಜೆ ಮುಂದಿಡ್ತಾ ಹೋಗ್ಬೇಕು. ಎಲ್ಲ ರೈತರ ಜೊತೆಗೆ ನಾವು ಒಂದು ಯಶಸ್ಸಿನ ಹಾದಿಯಲ್ಲಿ ಹೆಜ್ಜೆ ಇಡ್ತೀವಿ ಅಂತ ಹೇಳ್ತಾ ರಮೇಶ್ ಅವರು ತಮ್ಮ ಮಾತನ್ನು ಮುಗಿಸಿದ್ದಾರೆ. ಈವರೆಗೆ ಸಂದರ್ಶನ ನೀಡಿದಂಥ ಎಲ್ಲ ವಿಶೇಷ ರೈತರಿಗೆ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಈವರೆಗೆ ವೀಕ್ಷಿತ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.